ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ಫಲದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೋಡಿ, ಒಂದೇ ರಾಶಿಯಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇದೆಯಾ? ಖಂಡಿತವಾಗ್ಲೂ ಇರಲ್ಲ. ಆಮೇಲೆ ಎಷ್ಟೊಂದು ಜನರ ಜಾತಕದಲ್ಲಿ ಗಜಕೇಸರಿ ಯೋಗ, ರಾಜಯೋಗ, ಮಾಳವ್ಯ ಯೋಗ, ಭದ್ರ ಯೋಗಗಳೆಲ್ಲ ಇರುತ್ತೆ. ಯಾಕೆ ಮತ್ತೆ ಅವ್ರ ಜೀವನದಲ್ಲಿ ಏನು ಬದಲಾವಣೆ ಇರಲ್ಲ? ಯಾಕೆ ಅಂತಂದ್ರೆ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ, ಬರ್ತ್ ಡೇಟ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಅವಾಗ ಅಸ್ತವನ್ನ ನಾವು ಜಾತಕಕ್ಕೆ ಮ್ಯಾಚ್ ಮಾಡಬೇಕು. ಇದು ಒಂದು ನಾನು ಯೂಶುವಲ್ ಇದನ್ನೇ ಮಾಡ್ತೀನಿ. ಯಾಕೆಂತಂದ್ರೆ ತುಂಬಾ ಜನದ ಬರ್ತ್ ಟೈಮ್ ಕರೆಕ್ಟ್ ಇರಲ್ಲ, ಡೇಟು ಕರೆಕ್ಟ್ ಇರಲ್ಲ. ಹಸ್ತದಲ್ಲಿ ಇರುವಂತಹ ರೇಖೆಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ. ಗಜಕೇಸರಿ ಯೋಗ ಹಸ್ತದಲ್ಲಿ ಗುರುಪರ್ವ ಗುರು ರೇಖೆಗಳು ಹೇಗಿದೆ ಅಂತೇಳಿ ಮ್ಯಾಚ್ ಮಾಡಬೇಕು. ಹಾಗೇನೆ ನೋಡಿ, ಈಗ ವರ್ಷ ಫಲವನ್ನು ನೋಡುವಾಗಲೂ ಅಷ್ಟೇ 10 ಬೆರಳುಗಳಿಂದ ನಮ್ಮ ರಾಶಿಗಳನ್ನ ನಾವು ಲೆಕ್ಕಾಚಾರ ಮಾಡಬಹುದು. ಹಸ್ತದಲ್ಲಿ ಕೂಡ ರಾಶಿಗಳಿದೆ, ಹಸ್ತದಲ್ಲೂ ಕೂಡ ಗ್ರಹಗಳಿದೆ. ಏನ್ ಜಾತಕದಲ್ಲಿದೆಯೋ ಅದು ಹಸ್ತದಲ್ಲೂ ಇರುತ್ತೆ. ಹಸ್ತವನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕು. ಇದು ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ, ಇಂಡಿಯನ್ ಪಾಮಿಸ್ಟ್ರಿ, ವೆಸ್ಟರ್ನ್ ಪಾಮಿಸ್ಟ್ರಿ ಎಲ್ಲದನ್ನು ಸೇರಿಸಿ ಒಂದು ವಿಶೇಷವಾಗಿರೋ ಪದ್ಧತಿ ಇದು. ಇದನ್ನ ನಾ ಹಿಂದೆ ಕೂಡ ತುಂಬಾ ಜನ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಜಾತಕವನ್ನು ನೋಡಿದಾಗ ವಿವಾಹ ಯಾವಾಗ ಆಗುತ್ತೆ, ಉದ್ಯೋಗ ಪ್ರಾಪ್ತಿ ಯಾವಾಗ ಆಗುತ್ತೆ, ಸಾಲದಿಂದ ನೀವು ಯಾವಾಗ ಹೊರಗಡೆ ಬರ್ತೀರಿ ಕ್ಲಿಯರ್ ಆಗಿ ಹೇಳ್ಬೋದು. ಯಾಕೆ ಸಾಲದಿಂದ ಹೊರಗಡೆ ಬರೋದಾದ್ರೆ ಧನರೇಖೆ ಯಾವ ಏಜ್ ಅಲ್ಲಿ ಫಾರ್ಮ್ ಆಗಿದೆ ನೋಡ್ಕೊಂಡು ಅದನ್ನು ಜಾತಕಕ್ಕೆ ಮ್ಯಾಚ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಗ್ರಹಗಳ ದೃಷ್ಟಿಯನ್ನ ನೋಡ್ಕೊಂಡು ಬಹಳ ಸುಲಭವಾಗಿ ಹೇಳ್ಬೋದು. ಈ ಪದ್ಧತಿಯನ್ನ ಅನುಸರಿಸಿ ನಾನು ಯಾವಾಗಲೂ ಕೂಡ ಭವಿಷ್ಯವನ್ನು ಹೇಳ್ತೀನಿ. ಸೊ ಈ ರೀತಿ ನೋಡ್ಬೇಕಾದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನೀವು ನನ್ನನ್ನ ಕನ್ಸಲ್ಟೇಷನ್ ತಗೊಳ್ಬಹುದು. ತುಲಾ ರಾಶಿ 2026 ಮೇ 24ನೇ ತಾರೀಕಿನ ನಂತರದಲ್ಲಿ ಈ ತುಲಾ ರಾಶಿಯಲ್ಲಿ ಜನಿಸಿದಂತವರಿಗೆ ಪಾಸಿಟಿವ್ ನೆಗೆಟಿವ್ ಏನಿದೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಬಂದು ಕುಜನ ಸಪ್ತಮ ಭಾವದಲ್ಲಿ ಇರುವಂತದ್ದು. ನೋಡಿ, ಕುಜ ದೋಷ ಯಾವಾಗಲೂ ಕೂಡ ಕುಜಗ್ರಹ ಮೇಷ, ಕರ್ಕಾಟಕ ಹಾಗೇನೆ ಮಕರ ರಾಶಿಗಳಲ್ಲಿ ಕನ್ಸಿಡರ್ ಮಾಡಲ್ಲ. ಸಿಂಹ ರಾಶಿಗೂ ಕೂಡ ಕನ್ಸಿಡರ್ ಮಾಡೋದಿಲ್ಲ. ಎಗೈನ್ ಬಿಕಾಸ್ ಆಫ್ ಇಟ್ಸ್ ಮಲೆಫಿಕ್ ಒಂದು ಕ್ಯಾರೆಕ್ಟರ್, when it is placed in the 7th house, definitely it gives trouble to the marital life. ತುಂಬಾ ಕ್ಲಿಯರ್. ತನ್ನ ಒಂದು ಅಶುಭ ಒಂದು ಸ್ಥಿತಿಯಿಂದ ಖಂಡಿತವಾಗ್ಲೂ ಮ್ಯಾರಿಟಲ್ ಲೈಫ್ ಅಲ್ಲಿ ಬ್ರೇಕ್ ಗಳನ್ನ ಕೊಡುತ್ತೆ. ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು, ಜಗಳಗಳು, ಮನಸ್ತಾಪಗಳು ಬರುತ್ತೆ. ಕೇರ್ಫುಲ್ ಆಗಿರಿ. ಯಾರೋ ಒಬ್ರು ಮೂರನೇ ವ್ಯಕ್ತಿಗೆ ಪಕ್ಕದ ಮೇಲೆ ಗೌರವ ಕೊಡೋಕ್ಕಿಂತ ನಮ್ಮ ಲೈಫ್ ಪಾರ್ಟ್ನರ್ಗೆ ಬೆಲೆ ಕೊಡಬೇಕು. ಅವರಿಗೆ ಗೌರವ ಕೊಡೋದ್ರಿಂದ ನಾವು ಸಂತೋಷವಾಗಿರ್ತೀವಿ. ಅದನ್ನ ನಾವು ಮರಿತೀವಿ, ಅದನ್ನ ಮಾಡಬೇಡಿ. ಅಷ್ಟಮದಲ್ಲಿರುವಂತಹ ಸೂರ್ಯನಿಂದ ತಂದೆಯಿಂದ ಬರಬೇಕಾಗಿರುವಂತಹ ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಆಗುತ್ತೆ. ತಂದೆಯಿಂದ, ಎಸ್ಪೆಷಲಿ ತಂದೆಯಿಂದನೇ ಬರುವಂತಹ ಪ್ರಾಪರ್ಟಿಗಳಾಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು ಸಿಗುವಂತಹ ಸಾಧ್ಯತೆ ತುಲಾರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. 5ನೇ ಮನೆಯಲ್ಲಿರುವಂತಹ ರಾಹುವಿನಿಂದ ನಿಮ್ಮ ಮಕ್ಕಳ ಜೀವನದಲ್ಲಿ ಬಹಳಷ್ಟು ಏರುಪೇರುಗಳನ್ನು ನೀವು ನೋಡ್ತೀರಿ. ಸಡನ್ ಜಾಬ್ ಚೇಂಜ್ ಹೋಗೋದು, ಸಡನ್ ಆಗಿ ಜಾಬ್ ಬಿಟ್ಬಿಡ್ಬೋದು, ಸಡನ್ ಆಗಿ ಕೆಲವರು ಒಂದು ಹೊಸ ಕೋರ್ಸ್ ಸೇರ್ಕೊಂಡಿರ್ತಾರೆ. ಈಗ ಸ್ಟಾರ್ಟ್ ಮಾಡಿರ್ತಾರೆ, ತಂದೆ ತಾಯಿಗಳು ಓದಿಸಿ ಎಲ್ಲಾ ಮಾಡಿಸಿ ಆ ಕೋರ್ಸ್ ಸೇರ್ಸಿರ್ತಾರೆ, ಅದ್ ಬಿಟ್ಟು ಬರ್ತಾರೆ, ನಾನು ಮತ್ತೆ ಹೋಗಲ್ಲ ಅಂತಾರೆ. ಕೆಲವರು MBBS ಅಂತ ಕೋರ್ಸ್ಗಳನ್ನ ಬಿಟ್ಟು ಬಂದಿದ್ದಾರೆ ಅರ್ಧಂಬರ್ಧ ಮಾಡಿ. ಅದೇನೋ ಬೇರೆ ರೀಸನ್ಗೆ, ಅದನ್ನ ಡಿಸ್ಕಸ್ ಮಾಡಲ್ಲ ಪೇರೆಂಟ್ಸ್ ಹತ್ರ. ಈ ತರ ಸಮಸ್ಯೆಗಳನ್ನೆಲ್ಲ ತುಲಾರಾಶಿಯವರು ಫೇಸ್ ಮಾಡ್ತಾರೆ, ಅವರ ಮಕ್ಕಳು. ಆಮೇಲೆ 6ನೇ ಮನೆಯಲ್ಲಿರುವಂತಹ ಶನಿಗ್ರಹ ಚತುರ್ಥಾಧಿಪತಿ, ಪಂಚಮಾಧಿಪತಿ 6ನೇ ಮನೆಯಲ್ಲಿ ಮಕ್ಕಳಿಂದ ನಿಮ್ಗೆ ನೋವು, ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು ಆಗುತ್ತೆ. ಪ್ರಾಪರ್ಟಿ ಯಾರೋ ಬಂದು ಬೇಲಿ ಹಾಕ್ತಾರೆ, ಯಾರೋ ಬಂದು ಇದ್ ಮಾಡ್ತಾರೆ, ಇದು ಕೇಳಿದ್ರೆ ಏನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಕೋರ್ಟಿಗೆ ಹೋದ್ರೆ ವರ್ಷಾನುಗಟ್ಲೆ ಆಗುತ್ತೆ, ತೀರ್ಮಾನ ಮಾಡ್ಕೊಳ್ಳೋಕೆ ದಾರಿ ಇರಲ್ಲ. ಇದರಿಂದ ಮಾನಸಿಕ ಟೆನ್ಷನ್, EMIಗಳನ್ನ ಕಟ್ಟಬೇಕಾಗಿರುತ್ತೆ, ಪ್ರಾಪರ್ಟಿ ನಿಮ್ ಕೈ ಸೇರಿರಲ್ಲ. ಈ ತರ ಇಶ್ಯೂಸ್ ಬರುತ್ತೆ. ಬಹಳ ಬಹಳ ಕೇರ್ಫುಲ್ ಆಗಿರಿ ಪ್ರಾಪರ್ಟಿ ವಿಚಾರದಲ್ಲಿ. 11ನೇ ಮನೆಯಲ್ಲಿರುವಂತಹ ಕೇತು ಲಾಭವನ್ನು ಕೂಡ ಕಮ್ಮಿ ಮಾಡ್ತಾನೆ. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಅಂತ ಹೇಳ್ಬೋದು. ನೋಡಿ, ಸಮಸ್ಯೆಗಳು ಯಾವತ್ತೂ ಕೂಡ ಟೆಂಪರರಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಧಾನವಾಗಿ ಬದಲಾವಣೆಗಳಾಗುತ್ತೆ. ಬಟ್ ನನಗೆ ಪಾಸಿಟಿವ್ ಆಗಿ ಅಂತ ಅನಿಸ್ತಿರುವಂತದ್ದು, ಆ ದಶಮಾಧಿಪತಿ 11ನೇ ಮನೆ ಕೇತುವಿನ ಜೊತೆ ಇರೋದ್ರಿಂದ ಉದ್ಯೋಗದಲ್ಲಿ ಬಹಳಷ್ಟು ಪಾಸಿಟಿವ್ ಚೇಂಜಸ್ ನೀವು ನೋಡ್ಬೋದು. ಉದ್ಯೋಗದಲ್ಲಿ ಬಹಳಷ್ಟು ಚೇಂಜಸ್, ಇಂಟರ್ವ್ಯೂಗಳಲ್ಲಿ ಅನುಕೂಲಗಳಾಗುವಂಥದ್ದು, ಹೊಸ ಜಾಬ್ ಸಿಗುವಂತ ಸಾಧ್ಯತೆಗಳಿರುತ್ತೆ. ಪ್ರಾಪರ್ಟಿ ಖರೀದಿ ಖಂಡಿತವಾಗ್ಲೂ ಆಗುತ್ತೆ. ಬೃಹದಾಕಾರವಾಗಿರುವಂತಹ ಪ್ರಾಪರ್ಟಿಗಳನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹಣಕಾಸಿನ ಅಭಿವೃದ್ಧಿ ಕೂಡ ಖಂಡಿತವಾಗ್ಲೂ ಇದೆ. ಹಣಕಾಸಿನಲ್ಲಿ ಧನಲಾಭವಾಗುತ್ತೆ ಖಂಡಿತ. ಆದ್ರೆ ಧನಲಾಭ ಕೈಯಲ್ಲಿ ನಮಗೆ ಕನ್ಫರ್ಮ್ ಆಗಬೇಕು. ನಿಮ್ಮ ಹಸ್ತದಲ್ಲಿರುವಂತಹ ಲಕ್ಷ್ಮಿ ರೇಖೆ ಬಂದು ಈ ಏಜ್ ಅಲ್ಲಿ ಈ ಟೈಮ್ ಪೀರಿಯಡ್ ಟಚ್ ಆಗಿದೆಯಾ, ಅಟ್ ದ ಸೇಮ್ ಟೈಮ್ ನೀವು ಬಂದು ಟ್ರಾನ್ಸಿಟ್ ಅಲ್ಲಿ ಗೋಚರದಲ್ಲಿ ಕೂಡ ಸೂರ್ಯ ನೋಡ್ತಾ ಇದ್ದಾನ, ಹಾಗೇನೆ ಜಾತಕದಲ್ಲಿ ನಿಮಗೆ ಧನ ಯೋಗಗಳು ಕ್ರಿಯೇಟ್ ಆಗಿದೆ. ಮೂರನ್ನು ಕೂಡ ಅವಲಂಬಿಸಿ ನಾವು ಕ್ಲಿಯರ್ ಕಟ್ ಆಗಿ
ನಿಮಗೆ ಹಣ ಪ್ರಾಪ್ತಿ ಆಗತ್ತೆ ಇಲ್ವಾ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಹೇಗಿದ್ದವ್ರು ಹೇಗೋ ಆಗ್ತಾರೆ, ಇದು ಸಾಧ್ಯತೆ ಇದೆ ಜ್ಯೋತಿಷದಲ್ಲಿ. ಇದು ನೋಡಿ, ಇದು ಯಾರೋ ಏನೋ ನಿಮಗೆ ಕೊಡ್ತಿರೋದಲ್ಲ, ಇದು ನೀವೇ ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು. ನೀವು ಸ್ವತಂತ್ರರು, ನಿಮ್ಮ ಕರ್ಮದಿಂದನೇ ಇವೆಲ್ಲ ಅನುಭವಿಸ್ತಾ ಬಂದಿದ್ದೀರಾ. ಎಲ್ಲದೂ ನೀವೇ ಬದಲಾವಣೆ ಮಾಡ್ಕೋಬಹುದು. ಸೊ ಇಷ್ಟು ವಿಚಾರಗಳು ತುಲಾರಾಶಿಯವರಿಗೆ ಸಂಬಂಧಪಟ್ಟಂತೆ ಇದೆ.